श्रीगुरुभ्यो नमः। कान्ताय कल्याणगुणैकधाम्ने नवद्युनाथः प्रतिमप्रभाय नारायणाय अखिलकारणाय श्रीप्राणनाथाय नमस्करोमि। श्रीमत् सुमध्वविजय तृतीय सर्ग 26ನೇ ಶ್ಲೋಕ. स जननी सहितो जनकं गृहे प्रगतवांस्तमुदन्तमवेदयत् निगदतात शिवः कथकः सखिं वितथगीरतवाहमितीरयन्. सः जननी सहितः जनकं गृहे प्रगतवान् तम् उदन्तम् अवेदयत्. निगद तात शिवः कथकः सः किं वितथगीः ಅಥವಾ ಅಹಂ ಇತಿ ಈರಯನ್. ಅಂದರೆ ಹಿಂದಿನ ಶ್ಲೋಕದಲ್ಲಿ ನೋಡಿದಂತೆ ಆ ಸಭೆಯಲ್ಲಿ ವಾಸುದೇವ ಆ ಪೌರಾಣಿಕರು ಹೇಳಿದ ವ್ಯಾಸ ಶುಕಾದಿಗಳಿಗೆ ಸಮ್ಮತವಲ್ಲದ ಆ ಕಥೆಯನ್ನ ಸರಿಯಿಲ್ಲ ಅಂತ ಹೇಳಿ ತಾವು ಸರಿಯಾದ ಭಾಗವನ್ನ ಹೇಳಿದ್ರಲ್ಲವೇ, ಹೇಳ್ಬಿಟ್ಟು ಮನೆಗೆ ಬರ್ತಾರೆ. ಸ ಜನನಿ ಸಹ ಅಂದ್ರೆ ಆ ಬಾಲಕ ವಾಸುದೇವ ಜನನೀ ಸಹಿತ ತಾಯಿಯಿಂದ ಕೂಡಿಕೊಂಡು ಪ್ರಗತವಾನ್ ಗೃಹಂ ಗತಃ ಮನೆಗೆ ಹೋದರು. ಗೃಹೇ ತನ್ನ ಮನೆಯಲ್ಲಿ ಜನಕಂ ಪ್ರತಿ ತಂದೆಯನ್ನು ಕುರಿತು ಕೇಳ್ತಾರೆ. ಹೇ ತಾತ, ಎಲೆ ತಂದೆಯೇ, ನಿಗದ ನೀವೇ ಹೇಳಿ ಏನಂತ. ಕಥಕಃ ಸಹ ಶಿವಃ ವಿತಥಗೀಹಿ ಕಿಂ. ಆ ಪೌರಾಣಿಕರು ಹೇಳಿದ ಮಾತು ಸುಳ್ಳೋ ಅಥವಾ ಅಹಂ ವಾ ವಿತಥಗೀಹಿ ನಾನು ಹೇಳಿದ್ದು ಸುಳ್ಳೋ? ಯಥಾರ್ಥ ಯಾವುದು? ಆ ಶಿವ ಎನ್ನುವ ಪೌರಾಣಿಕರು ಹೇಳಿದ್ದು ಸುಳ್ಳೋ ಅಥವಾ ನಾನು ಹೇಳಿದ್ದು ಸುಳ್ಳೋ? ನೀವೇ ಹೇಳಿ ಹಾಗೆ ಅಂತ ಅವೇದಯತ್ ಜ್ಞಾಪಯ ಮಾಸ ತಂದೆಯನ್ನ ಕೇಳಿದರು ಅಂತ ಒಟ್ಟು ಅಭಿಪ್ರಾಯ. ಸ ಜನನಿ ಸಹಿತೋ ಜನಕಂ ಗೃಹೇ ಪ್ರಗತವಾನ್ ಸ್ತಮುದಂತಮವೇದಯತ್ ನಿಗತತಾತ ಶಿವಃ ಕಥಕಃ ಸಖಿಂ ವಿತಥಗೀರಥವಾಹಮಿತೀರಯನ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.